ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಆ ಭಗವಂತ ತನ್ನನ್ನು ನಂಬಿದವರಿಗೆ ಯಾಕೆ ಅಷ್ಟು ಕಷ್ಟ ಕೊಡುತ್ತಾನೆ ಎಂದು ನಿಮಗೂ ಅನಿಸಿದೆಯಾ? ಹಾಗಿದ್ರೆ ದೇವರು ತನ್ನನ್ನು ನಂಬಿದವರಿಗೆ ಯಾಕೆ ಕಷ್ಟ ಕೊಡುತ್ತಾನೆ? ಕೆಲವೊಮ್ಮೆ ನಾವು ದೇವರನ್ನು ಎಷ್ಟೇ ಬೇಡಿಕೊಂಡರೂ ನಮ್ಮ ಕಷ್ಟಗಳನ್ನು ದೂರ ಮಾಡುವುದಿಲ್ಲ. ಬದಲಾಗಿ ಕಷ್ಟಗಳ ಮೇಲೆ ಕಷ್ಟಗಳು ಬರುತ್ತಲೇ ಇರುತ್ತವೆ. ಹಾಗಿದ್ರೆ ಇದಕ್ಕೆ ಕಾರಣವೇನು ಗೊತ್ತಾ? ಎಷ್ಟೇ ದೇವರ ಬಳಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡರೂ ಕೂಡ ಅವನು ಕರಗುವುದಿಲ್ಲ. ಅದರ ಬದಲಿಗೆ ಇನ್ನಷ್ಟು ಕಷ್ಟಗಳು ಕೊಡುತ್ತಾನೆ. ಆ ದೇವರು ನಂಬಿದವರಿಗೆ ಯಾಕೆ ಇಷ್ಟು ಕಷ್ಟ ಕೊಡುತ್ತಾನೆ ಎಂದು ನಿಮಗೂ ಅನಿಸಿದರೆ, ಹೌದು, ನಿಮ್ಮ ರೀತಿಯೇ ಮಹಾಭಾರತದಲ್ಲೂ ಕೂಡ ಅರ್ಜುನನಿಗೆ ಅನಿಸುತ್ತದೆ. ಅರ್ಜುನ ಹೋಗಿ ಕೃಷ್ಣನ ಬಳಿ ಕೇಳುತ್ತಾನೆ. ಆಗ ಕೃಷ್ಣ ಒಂದು ಕಥೆಯ ಮೂಲಕ ಅರ್ಜುನನಿಗೆ ವಿವರಿಸುತ್ತಾನೆ. ಕೃಷ್ಣ ಅರ್ಜುನನನ್ನು ಕುರಿತು ಒಬ್ಬ ಆಸ್ತಿಕನಾದ ಮತ್ತು ಓರ್ವ ನಾಸ್ತಿಕನಾದ ಇಬ್ಬರು ಶಿಷ್ಯರ ಇರುತ್ತಾರೆ. ಅದರಲ್ಲಿ ಆಸ್ತಿಕನಾದವನು ಯಾವಾಗಲೂ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿರುತ್ತಾನೆ. ಅವನು ದೇವರ ಪೂಜೆ ಹಾಗೂ ಮಂತ್ರಪಠನೆ, ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಇದರಲ್ಲಿಯೇ ತನ್ನನ್ನು ತಾನು ತೊಡಗಿಕೊಂಡಿರುತ್ತಾನೆ. ಆದರೆ ನಾಸ್ತಿಕನಾದವನು ದುಶ್ಚಟಗಳಿಂದ ಹೊಂದಿರುತ್ತಾನೆ ಹಾಗೂ ದೇವರ ಮುಖವನ್ನು ಕೂಡ ನೋಡಲು ಇಷ್ಟಪಡುವುದಿಲ್ಲ ಹಾಗೂ ದೇವರನ್ನು ಎಂದಿಗೂ ನಂಬುವುದಿಲ್ಲ. ನಾಸ್ತಿಕನಾದ ಶಿಷ್ಯನಿಗೆ ಒಂದು ದಿನ ಅವನು ಕುಡಿದು ದಾರಿಯಲ್ಲಿ ಹೋಗುವಾಗ ಅವನಿಗೆ ಚಿನ್ನದ ಮೂಟೆ ಸಿಗುತ್ತದೆ. ಅವನಿಗೆ ಎಲ್ಲಿಲ್ಲದ ಸಂತೋಷ. ಇನ್ನು ನಾನು ಶ್ರೀಮಂತನಾಗಿದ್ದೇನೆ, ನನ್ನಷ್ಟು ಇನ್ನು ಶ್ರೀಮಂತರು ಯಾರೂ ಇಲ್ಲ ಎಂದು ಬೀಗುತ್ತಿರುತ್ತಾನೆ. ಅದೇ ಸಮಯಕ್ಕೆ ಆಸ್ತಿಕನಾದ ಶಿಷ್ಯವೊಂದು, ನಿನ್ನ ತಪ್ಪನ್ನು ತಿಳಿದುಕೊಳ್ಳು ಎಂದು ಹೇಳುತ್ತಾನೆ. ಇದು ಬೇರೆ ಯಾರದ್ದೋ ಹಣ, ಇದನ್ನು ನೀನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಎಂದು ಬುದ್ಧಿವಾದ ಹೇಳುತ್ತಾನೆ. ಆಗ ನಾಸ್ತಿಕ ಆಸ್ತಿಕನಿಗೆ ಹೇಳುತ್ತಾನೆ, ನೀನು ದೇವರು, ಧರ್ಮ, ಮಂತ್ರಗಳು ಹೇಳಿ ನಿನಗೆ ಏನು ಸಿಕ್ಕಿದೆ? ಏನನ್ನು ಪಡೆದುಕೊಂಡಿದ್ದೀಯ? ಸದಾ ದೇವರ ಧ್ಯಾನದಲ್ಲಿರುವ ನೀನು ನಿನ್ನ ಜೀವನದಲ್ಲಿ ಏನು ಪಡೆದಿದ್ದೀಯ ಎಂದು ಅವಮಾನ ಮಾಡುತ್ತಾನೆ. ಆಸ್ತಿಕ ಶಿಷ್ಯನಿಗೆ ಅವನು ಹೇಳಿರುವುದು ಸರಿಯೆಂದೆನಿಸಿ ಅದಕ್ಕೆ ಉತ್ತರ ಹುಡುಕಿಕೊಂಡು ತನ್ನ ಗುರುಗಳ ಬಳಿ ಹೋಗುತ್ತಾನೆ. ಆಗ ಗುರುಗಳು ಅವನಿಗೆ ಉತ್ತರಿಸುತ್ತಾರೆ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಈ ಜನ್ಮದಲ್ಲಿ ಕಾಡುತ್ತವೆ. ಹಿಂದಿನ ಜನ್ಮದಲ್ಲಿ ನೀನು ನಾಸ್ತಿಕನಾಗಿದ್ದೆ, ಮಾಡಬಾರದ ತಪ್ಪುಗಳನ್ನು ಮಾಡಿದ್ದೆ. ಕರ್ಮದ ಫಲ ನೀನಿಂದು ಮರಣ ಹೊಂದಬೇಕಿತ್ತು. ನೀನು ಇಷ್ಟು ದಿನ ಮಾಡಿದ ಪೂಜೆ ಪುನಸ್ಕಾರ, ದೇವರ ಅನುಗ್ರಹದಿಂದ ಒಂದು ಮುಳ್ಳು ಚುಚ್ಚಿ ನೀನು ಪಾರಾಗಿದ್ದೀಯ. ಅವನು ಈಗಿನ ಜನ್ಮದಲ್ಲಿ ನಾಸ್ತಿಕನಾಗಿರಬಹುದು, ಆದರೆ ಹಿಂದಿನ ಜನ್ಮದಲ್ಲಿ ಮಹಾನ್ ಸಾಧ್ವಿ, ದೇವರ ಬಗ್ಗೆ ಅಪಾರ ಭಕ್ತಿ ಉಳ್ಳವನಾಗಿದ್ದ. ಅದಕ್ಕಾಗಿ ಅವನು ಈ ಜನ್ಮದಲ್ಲಿ ಶ್ರೀಮಂತನಾಗಿದ್ದಾನೆ. ಆದರೆ ಅವನು ಈ ಜನ್ಮದಲ್ಲಿ ಮಾಡುತ್ತಿರುವ ಪಾಪಗಳಿಂದಾಗಿ ಅಗರ್ಭ ಶ್ರೀಮಂತನಾಗಿರಬೇಕಾಗಿರುವವನು ಬರೇ ಶ್ರೀಮಂತನಾಗಿದ್ದಾನೆ. ಇದರ ಬಳಿಕ ಆಸ್ತಿಕನು ಮತ್ತೆ ತನ್ನನ್ನು ತಾನು ದೇವರ ಪೂಜೆಗೆ ತೊಡಗಿಸಿಕೊಳ್ಳುತ್ತಾನೆ. ಈಗ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ಈಗ ತಿಳಿಯಿತಾ? ದೇವರು ಎಲ್ಲವನ್ನು ಮೊದಲಿಗೆ ತಿಳಿದಿರುತ್ತಾನೆ. ನಾವು ನಮ್ಮ ಫಲವನ್ನು ಪಡೆದುಕೊಳ್ಳಲು ಆತುರ ಪಡಬಾರದು. ಆ ಭಗವಂತ ತಾನಾಗಿಯೇ ಎಲ್ಲವನ್ನು ಕೊಡುವವರೆಗೂ ತಾಳ್ಮೆಯಿಂದ ಕಾಯಬೇಕು ಎಂದು ಅರ್ಜುನನಿಗೆ ಹೇಳುತ್ತಾನೆ. ಸ್ನೇಹಿತರೆ, ಈ ಕಥೆಯ ಸಾರಾಂಶ ಇಷ್ಟೇ. ಹಿಂದಿನ ಜನ್ಮದಲ್ಲಿ ನಾವು ಒಳ್ಳೆಯದನ್ನು ಮಾಡಿದರೆ ಈಗಿನ ಕಾಲದಲ್ಲಿ ಅದನ್ನು ಅನುಭವಿಸುತ್ತೇವೆ. ಆದರೆ ಅದನ್ನು ಸಂಪೂರ್ಣವಾಗಿ ನಮಗೆ ತಲುಪಬೇಕೆಂದರೆ ಈಗಿನ ಜನ್ಮದಲ್ಲಿ ಒಳ್ಳೆಯದನ್ನು ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.